ನೋಡಿ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಇವತ್ತು ರೈತರ ಒಂದು ಭಾಳ ಕನಸಿನ ಬೆಳೆ ಆಗಿದ್ದಂಥದ್ದು ಗಂಧ. ನಾವೆಲ್ಲದರಲ್ಲೂ ಗಂಧದ ನಾಡು, ಚಿನ್ನದ ಬಿಡಿ ಏನೇನೋ ಹೇಳ್ತೀವಿ ನಾವು ವೇದಿಕೆ ಸಿಕ್ಕಿದಾಗ ಮತ್ತೊಂದು. ಆದರೆ ರೈತನನ್ನು ಈಗ ಗಂಧ ಬೆಳಿಲಿಕ್ಕೆ ಸರ್ಕಾರ ಕಾನೂನಾತ್ಮಕವಾದಂಥ ಒಂದು ದೊಡ್ಡ ಬುನಾದಿಯನ್ನು ಹಾಕ್ಕೊಡ್ಬೇಕು ಮತ್ತು ನೇರ ಮಾರುಕಟ್ಟೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಸರ್ಕಾರ ಪದೇ ಪದೇ ರಾಜ್ಯ ಸರ್ಕಾರ ರೈತರ ಯಾವುದೇ ಬೆಳೆಗೆ ಸರಿಯಾದ ನೇರ ಮಾರುಕಟ್ಟೆ ಮತ್ತು ಅವ್ರಿಗೆ ಸರಿಯಾದ ವೈಜ್ಞಾನಿಕವಾದಂಥ ಒಂದು ನೆಲಗಟ್ಟು ಕೊಡಲಿಕ್ಕೆ ಇವತ್ತು ಕೂಡ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂಥದ್ದಾಗ್ತಾ ಇದೆ. ಜನರಲ್ಲಿ ಜಾಗೃತಿ ಮೂಡಿಸುವಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ಆದರೆ ಇವತ್ತು ಗಂಧ ಬೆಳಿಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಕಾನೂನಾತ್ಮಕವಾದಂಥ ಒಂದು ನೆಲಗಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಚಿಂತನೆ ಮಾಡುವಂಥದ್ದು. ಯಾಕೆಂದರೆ ಲಾಭದಾಯಕವಾದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಒತ್ತಾಯಿಸೋದಿಷ್ಟೇ, ರಾಜ್ಯ ಸರ್ಕಾರ ತಕ್ಷಣ ಈ ಗಂಧದ ಇವತ್ತೇನು ಕೃಷಿ ಇವತ್ತು ಬಳಗ ಇದೆಯಲ್ಲ, ಬಳಗದ ಬೇಡಿಕೆಯನ್ನು ತಕ್ಷಣ ಈಡೇರಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು ಅಂತೇಳಿ ಒತ್ತಾಯಿಸ್ತದೆ. ಯಾವಾಗಲೂ ರೈತರ ಪರವಾಗೇ ಇರ್ತವೆ. ಯಾಕೆಂದರೆ ರೈತರಿಗೆ ಯಾವಾಗ ಅನ್ಯಾಯ ಆದಾಗ ಬೀದಿಗಿಳಿತಕ್ಕಂಥ ಹೋರಾಟಗಾರರು ರೈತ ಚಳವಳಿ ಮತ್ತು ಭಾಷಾ ಚಳವಳಿಗಳು. ಈಗ ಗಂಧದ ಬೆಳೆಯನ್ನು ತಗೊಂಡ್ರೆ ನೋಡಿ, ತೆಂಗಿಗೆ 32,000 ರೂಪಾಯಿ ಫಿಕ್ಸ್ ಮಾಡ್ತಾರೆ. ಒಬ್ಬ IFS ಆಫೀಸರು 9 ವರ್ಷದ ಒಂದು ಗಿಡಕ್ಕೆ 420 ರೂಪಾಯಿ ಫಿಕ್ಸ್ ಮಾಡ್ತಾರೆ ಅಂದರೆ ಅವರ ಮನಸ್ಥಿತಿ ಯಾವ ಮಟ್ಟದಲ್ಲಿದೆ ಅಂತ ನೋಡ್ಕೊಳ್ಳಿ. ಇವರೇನು ರೈತ ಪರವಾಗಿ ಕೆಲಸ ಮಾಡಿದ್ರೆ ಖಂಡಿತ ಮಾಡಲ್ಲ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಇನ್ನೂ ಜಾಸ್ತಿ ಮಾಡಬೇಕಾಗತ್ತೆ. ಹಳ್ಳಿಯಲ್ಲೂ ಇದ್ರ ಬಗ್ಗೆ ಜನರ ಗಮನಕ್ಕೆ ತಂದು ಹೋರಾಟವನ್ನು ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಕಾನೂನು ಕ್ರಮ ಮಾಡದಿದ್ದರೆ ಬೀದಿಗಿಳಿಯೋ ಕಾರ್ಯಕ್ರಮವನ್ನು ಮಾಡ್ತೀವಿ. ರೈತರಿಗೆ ಸಿಗಬೇಕಾಗಿರುವಂತಹ ಯೋಜನೆಗಳಾಗಿರ್ಬೋದು ಅಥವಾ ಇನ್ನೇನು ಸಿಗಬೇಕಾಗಿರುವಂತಹ ಫಲಗಳಾಗಿರ್ಬೋದು, ಆ ಎಲ್ಲವನ್ನ ಸಿಗ್ತಾ ಇದೆಯಾ ಸರ್ ಸರ್ಕಾರದ? ಖಂಡಿತ ಇಲ್ಲ ತಾಯಿ. ಆಗ ಸಿಕ್ಕಿದರೆ ನಮ್ಮ ರೈತರು ಒಂದು ವರ್ಷಕ್ಕೆ ಕನಿಷ್ಠ ಒಂದು 650ರಿಂದ 700 ಜನ ಸಾಯ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಇಷ್ಟು ಜನ ಸಾಯ್ತಿರಲೇ ಇಲ್ಲ. ಯಾಕೆ ಸಾಯ್ತಾ ಇದ್ದಾರೆ ಅಂತ ಆ ಯೋಚನೆ ಮಾಡೋ ಮನಸ್ಥಿತಿನೇ ಇಲ್ಲ. ಕೆಲವು ರಾಜಕಾರಣಿಗಳು ಮತ್ತು ಕೆಲವು ಅಧಿಕಾರಿಗಳು ಹೇಳ್ತಾರೆ ಅವನಿಗೇನೋ ಕಾರಣಕ್ಕೆ ಸತ್ತು ಹೋಗಿದ್ದಾನೆ ಅಂತ ಉಡಾಪೆ ಮಾತಾಡ್ತಾರೆ. ಅವರು ವಾಸ್ತವ ನೆಲಗಟ್ಟಿನಲ್ಲಿ ನೋಡಬೇಕು. ಅದನ್ನು ನೋಡೋ ಮನಸ್ಥಿತಿ ಅವ್ರು ಯಾರಿಗೂ ಇಲ್ಲ. ಇದನ್ನು ನೀವು ಮಾಧ್ಯಮದವರು ಸಹ ಕಣ್ಣು ತೆರೆಸ್ಬೇಕು. ಆವಾಗ ಏನಾದರೂ ಅವರ ಹೆಮ್ಮೆ ಚರ್ಮ ಸ್ವಲ್ಪ ಕೆಲಸ ಮಾಡುತ್ತೆ ಏನೋ ನೋಡಬೇಕಾಗುತ್ತೆ. ಥ್ಯಾಂಕ್ ಯು. ಸೆಂಟ್ರಲ್ ಗೌರ್ಮೆಂಟಿಂದ FAO ಆಕ್ಟ್ ಮೇಲೆ ರೈತ ಉತ್ಪಾದಕರ ಕಂಪನಿ ಅಡಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟೇ ನಮ್ಮ ರಿಜಿಸ್ಟ್ರೇಷನ್ ಮಾಡಿಸಿ ಎಲ್ಲ ಥರದ ಲೈಸೆನ್ಸು, ಟ್ರೇಡ್ ಲೈಸೆನ್ಸು, ಎಕ್ಸ್ಪೋರ್ಟ್ ಇಂಪೋರ್ಟ್ ಲೈಸೆನ್ಸು, ಶ್ರೀಗಂಧ ವ್ಯಾಪಾರ ವಹಿವಾಟು ಮತ್ತು ಮೌಲ್ಯವರ್ಧನೆ ಮಾಡೋದಕ್ಕೆ ಎಲ್ಲ ಥರದ ಲೈಸೆನ್ಸು ಕೊಡಿಸಿದ್ದಾರೆ ಕಂಪ್ನಿ ನಬಾರ್ಡ್ ಸಹಯೋಗದಲ್ಲಿ. ನಾವು ಅದಕ್ಕೆ ರೈತರ ವಸ್ತುಗಳನ್ನು ನೇರವಾಗಿ ಖರೀದಿ ಮಾಡಿ ಅದನ್ನ ಮೌಲ್ಯವರ್ಧನೆ ಮಾಡಿ ಮಾರೋ ಮುಖಾಂತರ ಮುಕ್ತವಾಗಿ ಲೈಸೆನ್ಸ್ ಪಡೆದಿದೆ. ಸರ್, ಈಗ ನಿಮ್ಮ ತರದಲ್ಲಿ ಎಲ್ಲ ರೈತರು ಧೈರ್ಯ ಮಾಡಿ ಮುಕ್ತವಾಗಿ ಪರ್ಮಿಷನ್ಸ್ಗಳನ್ನು ತಗೊಂಡು ಮುಕ್ತವಾಗಿ ಮಾರಾಟ ಮಾಡ್ಬೋದಲ್ವಾ? ಮಾರಾಟ ಮಾಡ್ಬೋದ್ರಿ. ನಮ್ಮ ಈ FAO ಮುಖಾಂತರ ನಾವೇ ಇದನ್ನ ಉತ್ಪಾದನೆ ಮಾಡಿ ನಾವು ಮಾರಾಟ ಮಾಡ್ಬೋದು. ಹೇಳ್ತೀನಿ. ನಾನು ವೆಂಕಟಪ್ಪ ಅಂದ್ಬಿಟ್ಟು ರಿಟೈರ್ಡ್ ಡೆಪ್ಯೂಟಿ ಕಲ್ಚರ್ ಆ್ಯಂಡ್ ಆಲ್ಸೋ ಸ್ಟ್ಯಾಂಡರ್ಡ್ ಕೋಲಾರ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು. FAO ಪ್ರೆಸಿಡೆಂಟು, ನಾನು ವೈಸ್ ಪ್ರೆಸಿಡೆಂಟು. ಈಗ ಘನ ಸರ್ಕಾರದವ್ರು ಏನು ಮಾಡಿದ್ರು ಅಂದರೆ, ಮೊದಲು ಬೇರೆಯವ್ರು ಬೆಳೆಯೋಕ್ಕೆ ಆಸ್ಪದ ಇರಲಿಲ್ಲ. 2001ರಲ್ಲಿ ಫ್ರೀ ಮಾಡಿದ್ದಾರೆ. ಯಾರೇ ರೈತರಾಗಲಿ ನಮ್ಮ ಅವರ ಸರ್ವೆ ನಂಬರ್ಗಳು ಬೆಳ್ಕೋಬೋದು, ಬೆಳೆದು ಅದನ್ನು ಮಾರಾಟ ಮಾಡ್ಕೋಬೋದು. ಅದಕ್ಕೆ ಸರ್ಕಾರದವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನರ್ಸರಿ ಕೊಟ್ಟಿದ್ದಾರೆ. ಕಡಿಮೆ ರೇಟ್ ಅಂತ ತಗೊಂಡು ಸಬ್ಸಿಡಿ ಕೊಡ್ತಾಯಿದ್ದಾರೆ. ಈಗ ಫಾರ್ ಎಕ್ಸಾಂಪಲು ನಮ್ಮ ಕೋಲಾರ ಜಿಲ್ಲೆ 2,000 ಎಕರೆ ಇದೆ, 500 ಜನ ಫಾರ್ಮರ್ಸ್ ಇದ್ದಾರೆ. ಈಗ ಆಲ್ರೆಡಿ 10 ಇಯರ್ಸ್ ಆಗಿರೋದು ಒಂದು 20-30 ಜನ ರೈತಿದೆ. ಆದರೆ ಏನಪ್ಪ ಪ್ರಾಬ್ಲಮ್ ಅಂದರೆ, ಈಗ ದೊಡ್ಡ ಪ್ರಾಬ್ಲಮ್ ನಮಗೆ ಕಳ್ತಂದೆ. ಡೈಲಿ ಸ್ವಲ್ಪ ಒಂದು 500 ಮರ ಕಳ್ತನ ಆಗಿದೆ. ಆದ್ದರಿಂದ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾನು ಮಾನ್ಯ ಹೋಮ್ ಮಿನಿಸ್ಟರ್ ಪರಮೇಶ್ವರನಿಂದ ನಮ್ಮ KH ಮುನಿಯಪ್ಪನವ್ರಿಗೂ ಹೇಳಿದ್ದೀನಿ. ಅದ್ರ ಬಗ್ಗೆ ಕ್ರಮ ತಗೊಂಡು ಹೇಳಿದ್ದಾರೆ. ಈಗ ಅದನ್ನು ಏನಾಗಿದೆ ಅಂದರೆ, ನಮಗೆ ಬೆಳೆದಿದೆ. ಈಗ ನಮ್ಗೆ ಲೈಸೆನ್ಸು ಕೊಟ್ಟಿದ್ದಾರೆ ಸರ್ಕಾರದವರು. ನಾವೇ ಪರ್ಚೇಸ್ ಮಾಡಿ ಯಾವ ಥರ ಮೈಸೂರು ಸ್ಟ್ಯಾಂಡರ್ಡ್ ಪರ್ಚೇಸ್ ಮಾಡ್ತಾರೆ ಅದೇ ಥರ ನಾನು ಪರ್ಚೇಸ್ ಮಾಡಿ ಬೇರೆಯವರು ಸಹ ಹ್ಯಾಂಡಿಕ್ರಾಫ್ಟ್ ಮಾಡ್ತೀವಿ. ಸರ್, ಈಗ ಎಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ರೈತರಿಗೆ ಎಲ್ಲೋ ಒಂದು ಕಡೆ ಜಾಗೃತಿ ಅನ್ನುವಂಥದ್ದು ಮೂಡಿಸದೇ ಇರೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರ ಅಂತ. ಈಗ ಎಲ್ಲ ಭಾಗದಲ್ಲೂ ನಮ್ಮ ಹೆಸರು ಬಂದು ಶ್ರೀನಿವಾಸ ರೆಡ್ಡಿ, ಶ್ರೀನಿವಾಸಪುರ ತಾಲೂಕು. ನಾವು ಕೂಡ 20 ಎಕರೆಯಲ್ಲಿ ಶ್ರೀಗಂಧ ಬೆಳೆದಿದ್ದೀವಿ. ಇವತ್ತಿಗೆ ನಮ್ಮದು 14 ವರ್ಷ ಆಗಿದೆ. 2 ಸಾರಿ ಕಳ್ತನ ಆಗಿದೆ. ಯಾಕೆ ಅಂತಂದರೆ, ಈ ನಿಬಂಧನೆಗಳಿಂದ ಬೇಸೆತ್ತು ಬಿಟ್ಟು ರೈತ ಮುಟ್ಟಂಗಿಲ್ಲ. ರೈತ ಕಡಿಬೇಕಾದ್ರೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತೊಗೋಬೇಕು.
ಮಾರಬೇಕಾದ್ರೂ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತೊಗೋಬೇಕು. ಈ ನಿಬಂಧನೆಗಳ ಕಟ್ಟುಪಾಡುಗಳಿಂದ ರೈತ ಕೈ ಕಟ್ಟಾಕ್ದಂಗೆ ಆಗಿದೆ. ಕಳ್ಳರಿಗೆ ಈಸಿಯಾಗಿ ಮಾರ್ಗ ಆಗಿದೆ. ಈಗ 1000 ಕೋಟಿ ರೂಪಾಯಿ ಅಷ್ಟು ಕಳ್ಳಮಾಲಾಗಿ ಹೋಗ್ತಾ ಇದೆ. ಇದು ಸರ್ಕಾರಕ್ಕೂ ಲಾಸು. 52% ಟ್ಯಾಕ್ಸ್ ರೂಪದಲ್ಲಿ ಬರ್ತಾಯಿತ್ತು ಸರ್ಕಾರಕ್ಕೆ. ಈಗ ಅದು ತಪ್ಪೋಯ್ತು. ಕಳ್ಳ ಮಾರ್ಗದಲ್ಲಿ ತೊಗೊಂಡು ಫ್ಯಾಕ್ಟ್ರಿಗಳವರು ಮತ್ತೆ ನಮಗೆ ಮಾರ್ತಾ ಇದ್ದಾರೆ. ಇದು ತಪ್ಪಬೇಕು ಅನ್ನೋದಕ್ಕೆ ಈ ಉದ್ದೇಶಕ್ಕಾಗಿ ನಾವು ಇದೆಲ್ಲನೂ FEO ಮಾಡಿದ್ದೀವಿ. ಯಾವುದು ಕೋಲಾರದಲ್ಲಿ ವೆಂಕಟಪ್ಪಣ್ಣ ಮತ್ತು ವೆಂಕಟೇಶ್ ಗೌಡರು ಸೇರಿ ಮಾಡಿರ್ತಕ್ಕಂಥ ಒಂದು FEO ನಮ್ಮ ಜಿಲ್ಲೆಯಲ್ಲಿ ಇಡೀ ಇಂಡಿಯಾದಲ್ಲಿ 2ನೇದಿದು. ಒಂದು ನಾರ್ತ್ ಇಂಡಿಯಾದಲ್ಲಿದೆ, ಒಂದು ಸೌತ್ ಇಂಡಿಯಾದಲ್ಲಿದೆ. ಸೊ ಇದು ಆಗಿರೋದ್ರಿಂದ ಇವತ್ತು ಲಾಲ್ಬಾಗಲ್ಲಿ ನಾವು ಮುಕ್ತವಾಗಿ ನಮ್ಮ ವ್ಯಾಲ್ಯೂ ಅಡಿಷನ್ ಮಾಡಿ ಮಾರ್ತಾ ಇದ್ವಿ ಇಲ್ಲಿ. ಸರಿ ಮೇಡಮ್. ಸರ್, ಎಲ್ಲೋ ಒಂದು ಕಡೆ ಸರ್ಕಾರದ ಬೆಲೆ ನೋಡಿದ್ರೆ ರೈತರಿಗೆ ಮೋಸ ಆಗ್ತಾ ಇದೆ. ಆ ಬೆಲೆ ತಗಬೇಕಾಗಿರುವಂತಹ ಬೆಲೆ ಇವತ್ತು ಶ್ರೀಗಂಧ ಬೆಳೆಗಾರರಿಗೆ ಸಿಗ್ತಾ ಇಲ್ಲ. ಖಂಡಿತ ಸರ್ಕಾರ ನನ್ನ ಹತ್ರ ಖರೀದಿ ಮಾಡಿರೋದು 230 ರೂಪಾಯಿಗೆ ಒಂದು ಪೀಸ್ ಖರೀದಿ ಮಾಡಿ 49 ಗ್ರಾಮ್ದು ನನಗೆ 1608 ರೂಪಾಯಿಗೆ ನನಗೆ ವಾಪಸ್ ಕೊಟ್ಟಿದ್ದಾರೆ. ಸೊ ಅಂದರೆ ಆ ಗ್ರೇಡಿಂದು ನನ್ನ ಹತ್ರ 230 ಅಂದರೆ 5ರಿಂದ 6 ಪಟ್ಟು ಜಾಸ್ತಿ ಮಾಡಿದ್ದಾರೆ. ರೈತರಿಗೆ ಸಿಗ್ತಾ ಇರೋದು ಬಿಡ್ಗಾಸ್ ಕೊಟ್ಟು ಅವ್ರು ಮಾತ್ರ ಲಾಭ ಮಾಡ್ತಾಯಿದ್ದಾರೆ. ಅದೊಂದು ಸರ್ಕಾರದ ಅಂಗಸಂಸ್ಥೆ, ಯಾವುದು ಕಾವೇರಿ ಎಂಪೋರಿಯಂ ಅಂಥೇಳಿ. ಸೊ ಈಗ ನಾನೇನು ಈಗ ಬ್ರಾಸ್ಲೆಟ್ ಹಾಕ್ಕೊಂಡಿದ್ದೀನಿ, ಇದು ನನಗೆ ಬರೀ 2100 ರೂಪಾಯಿ ಖರ್ಚಾಗಿದೆ. ಸೊ ಇದನ್ನು 6600 ರೂಪಾಯಿಗೆ ಮಾರ್ತಾ ಇದ್ದಾರೆ. ಸೊ ನಾವು ನಮ್ಮ ಈ ಮಳಿಗೆನಲ್ಲಿ ಕೇವಲ 4500 ರೂಪಾಯಿಗೆ ಕೊಡ್ತಾಯಿದ್ದೀವಿ. ಸೊ ಈ ರೀತಿಯಾಗಿ ಆಮೇಲೆ ಇದರಲ್ಲಿ ಬ್ಯಾಡ್ಜಸ್ ಮಾಡಿದ್ದೀವಿ. ಸೊ ನನ್ನ ಹತ್ರ ಏನು ಕಳ್ತನ ಆಗಿ ಉಳಿದಿತ್ತು ಮಾಲು ಸುಮಾರು 750 kg 10 ವರ್ಷದಿಂದ ಹಂಗೆ ಕೊಳಿತಾ ಇತ್ತು. ಸೊ ಅಂಥ ಒಂದು ಶ್ರೀಗಂಧದ ಮಹತ್ವ ಇರತಕ್ಕಂಥ ನಮ್ಮ ಕರ್ನಾಟಕದ ಅಸ್ಮಿತೆ ಶ್ರೀಗಂಧ, ಆ ಶ್ರೀಗಂಧಕ್ಕೆ ನಾವು ತಗೊಂಡೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕೊಟ್ಟರೆ ಇದಕ್ಕೆ ಪರ್ಮಿಷನ್ ಇಲ್ಲ, ಕಳ್ತನ ಆಗಿದೆ, ಇದನ್ನು ನೀವು ಹೊಸ್ದಾಗಿ ಪರ್ಮಿಷನ್ ತೊಗೋಬೇಕು ಅಂತೇಳಿ 2 ವರ್ಷ ನಮಗೆ ಸತಾಯಿಸಿದ್ದಾರೆ. 2 ವರ್ಷ ಸತಾಯಿಸಿದ ಮೇಲೆ ನಾವು ಅವ್ರ ಹತ್ರ ಪರ್ಮಿಷನ್ ತೊಗೊಳ್ಳೋಷ್ಟೊತ್ತಿಗೆ ನನ್ನ ಹತ್ರ 500 ಮರ ಕಳ್ತನ ಆಗಿದೆ. 500 ಮರ ಅಂದರೆ ಹೆಚ್ಚು ಕಡಿಮೆ 10 ಕೋಟಿ ರೂಪಾಯಿ ದುಡ್ಡು ನನ್ನ ಹತ್ರ ಅಲ್ಲಿ ಹೋಯ್ತು ನಾವು ಪರ್ಮಿಷನ್ ತಗೊಳ್ಳೋಷ್ಟೊತ್ತಿಗೆ. ಸೊ ಇಷ್ಟೆಲ್ಲ ಲಾಸ್ ಆಗಿ ಕೊನೆಗೆ ನನ್ನ ಹತ್ರ 750 kg ಅಲ್ಲಿ ಉಳಿದಿದ್ದಂಥದ್ದು ಅವರು ಡಿಪೋಗೆ ತಗೊಂಡೋಗಿ ಹಾಕಿದ್ದನ್ನು ವಾಪಸ್ ಕೊಟ್ಟ ಮೇಲೆ ಅದನ್ನು ನಾವು ಉಳಿಸ್ಕೊಂಡು ಬಂದು ನಮ್ಮ ಪುಣ್ಯ ಇವತ್ತು ನಮ್ಮ ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘ ಹುಟ್ಟಿದ ಮೇಲೆ ನಮ್ಮ FPO ಮೂಲಕ ಅದನ್ನು ಮಾರಾಟ ಮಾಡೋದಕ್ಕೆ ನಮಗೆ ಅವಕಾಶ ಕೊಟ್ಟರು. ಅದನ್ನು ಮೌಲ್ಯವರ್ಧನೆ ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ಕೊಟ್ರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅಮರನಾರಾಯಣ್ ಸಾಹೇಬರು ಮತ್ತು ನಮ್ಮ ಉಪಾಧ್ಯಕ್ಷರಾದಂಥ ಶರಣಪ್ಪ ಸರ್. ಸೊ ಇವರೆಲ್ಲ ತೋರಿಸ್ಕೊಟ್ಮೇಲೆ ಅವ್ರ ಮಾರ್ಗದರ್ಶನದಲ್ಲಿ ನಾನು ಅದನ್ನು ಮೌಲ್ಯವರ್ಧನೆ ಮಾಡಿ ನಮ್ಮ FPOಗೆ ಅದನ್ನು ಮಾರಾಟ ಮಾಡಿ FPOಯಿಂದ ನನಗೆ ಡೈರೆಕ್ಟ್ ಹಣ ಬಂದಿದೆ. ತುಂಬ ಸಂತೋಷ ಆಗ್ತಾಯಿದೆ. ಸೊ ಅದರಿಂದ ನನಗೆ ನನ್ನ ಶ್ರೀಗಂಧಕ್ಕೆ ಒಂದು ಗೌರವ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಶ್ರೀಗಂಧ ಬೆಳೆಗಾರರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವಿಗ ನ್ಯೂಸ್, ಬೆಂಗಳೂರು.